ಮಾಡ್ರಿ ವಿದ್ಯಾರ್ಥಿಗಳು. ಇದು ದಶಮಾಂಶ ವ್ಯತ್ಯಾಸ ಬಂದದ. ಚಿಕ್ಕ ದಶಮಾಂಶ ಬಿಂದು ರಾಶಿ ಕೊಟ್ಟಾನ, ದೊಡ್ಡ ದಶಮಾಂಶ ಬಿಂದು ರಾಶಿ ಕಂಡು ಹಿಡಿದು ಮತ್ತೆ ಕಂಡು ಹಿಡಿದು ಈಗ ಅನುಕ ನಂಬರ್ ಚೇಂಜ್ ಆಗ್ತದೆ ಮುಂದಿಂದು ಎಲ್ಲ ವೇಗವಾಗಿ. ನೀವು ಈ ಅನುಕ ನಂಬರವನ್ನು ಎಷ್ಟು ಸರಳಾಗಿ ತಿಳ್ಕೊಂಡ್ರಿ, ಎಷ್ಟು ನೀವು ಅಭ್ಯಾಸ ನಿಮಗೆ ರಿವಿಷನ್ ಆಗ್ಯದ ಅಂತ ತಿಳ್ಕೊಂಡು ಇನ್ನು ಮುಂದೆ ಇದರಾಂಗ ಗಣಿತಗಳು ನಿಮಗೆ ಮುಂದೆ ಗಣಿತ ಬರ್ತಿರ್ತಾವೆ, ಅವುಗಳನ್ನು ನೀವು ಸ್ವಂತ ಬಿಡಿಸ್ಬೇಕು. ಯಾಕಂದರೆ ನೀವು ಒಂದು ವೇಳೆ ಹಿಂದಿನ ಗಣಿತಗಳು ಏನಾದರೂ ಮರ್ತಿದ್ರೆ ನೆನಪಿದ್ದಿದ್ದಿಲ್ಲ ಅಂದ್ರೆ ಮುಂದಿನ ಅನುಕ ನಂಬರ್ ಏನು ಮಾಡ್ತದೆ, ನಿಮಗೆಲ್ಲ ಅಭ್ಯಾಸವನ್ನು ತರ್ಕ ಮಾಡಿಕೊಡ್ತದೆ ಮತ್ತು ನಿಮಗೆ ಹೆಚ್ಚಿಗೆ ಪರ್ಫೆಕ್ಟ್ ಆಗ್ತೀರಿ. ಆ ಮುಂದಿನ ಅಭ್ಯಾಸನ ಇದಕ್ಕೆ ಸಂಬಂಧಪಟ್ಟದ್ದು ಇರ್ತದೆ. ಅದು ಅನುಕ ನಂಬರ್ ಚೇಂಜ್ ಆಗ್ತದೆ. ಈಗ ಮುಂದಿಂದು ಎಲ್ಲರ ಲಕ್ಷ ಕೊಟ್ಟು ಅಭ್ಯಾಸ ಮಾಡಬೇಕು. ಈಗ ನೀವು ಮ್ಯೂಟ್ ಮಾಡಿ ಈ ಗಣಿತ ಬಿಡಿಸ್ರಿ. ಮತ್ತೆ ಕೊಟ್ಟಿರ್ತಾನೆ ಚೆನ್ನಾಗಿ ವ್ಯತ್ಯಾಸ ಕೊಟ್ಟಾಗ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನೆ. ಎಲ್ಲರ ಲಕ್ಷ ಕೊಟ್ಟು ನೋಡ್ರಿ, ವ್ಯತ್ಯಾಸ ಬರ್ಕೋರಿ. ವ್ಯತ್ಯಾಸ ಬರೋಬರಿ 49.316. ಚಿಕ್ಕ ದಶಮಾಂಶ ಭಿನ್ನ ರಾಶಿ ಅದ ಇಲ್ಲ, ಚಿಕ್ಕ ದಶಮಾಂಶ ಭಿನ್ನ ರಾಶಿ ಬರೋಬ್ಬರಿ 35.827. ದೊಡ್ಡ ದಶಮಾಂಶ ಭಿನ್ನ ರಾಶಿ ಬರೋಬ್ಬರಿ ಚಿಕ್ಕ ದಶಮಾಂಶ ಭಿನ್ನ ರಾಶಿ ಪ್ಲಸ್ ವ್ಯತ್ಯಾಸ ದಶಮಾಂಶದಾಗ ಹೆಂಗೆ ಹಚ್ಕೋಬೇಕನ್ನೋದು ಹೇಳ್ತಾನೆ. 35.827 ಪ್ಲಸ್ ವ್ಯತ್ಯಾಸ 49.316 ಬರೋಬ್ಬರಿ 6 7 13 4 8 1 3 11 9 1 10 15 9 1 10 15 4 4 8. ದೊಡ್ಡ ಭಿನ್ನ ರಾಶಿ ಎಷ್ಟು ಬಂತು? 85.143 ಬಂತು. ಮೊತ್ತ ಬರೋಬ್ಬರಿ ದಶಮಾಂಶ ಭಿನ್ನ ರಾಶಿ ಮಾಡಾಗ ನೋಡ್ರಿ ಹೆಂಗೆ ಮಾಡಬೇಕು. ಮೊತ್ತ ಬರೋಬ್ಬರಿ ದೊಡ್ಡ ಭಿನ್ನ ರಾಶಿ ಯಾವುದು? 85.143. ಚಿಕ್ಕ ದಶಮಾಂಶ ಭಿನ್ನ ರಾಶಿ ಪ್ಲಸ್ 35.827. ಇವೆರಡು ಕೂಡಿಸಿದ್ರೆ ಮತ್ತೆ ಬರ್ತದೆ 7 3 10, 4 1 3 7, 4 3 8 1 9, 5 5 10, 8 4 12. ಆನ್ಸರ್ ಅವುಗಳ ಮತ್ತೆ 120.97 0 ತೆಗೆದಿಟ್ಟು ಬಿಟ್ರೆ ನಡೀತು. ಹಿಂಗೆ ಗಣಿತಗಳನ್ನು ತಿಳ್ಕೊಬೇಕು. ಅಥವಾ ಹಿಂಗಿದ್ರೂ ಉತ್ತರ ಹಾಕಿರಿ 6 ದಶಮಾಂಶನ ತೆಗೆದನ್ನು ಇಟ್ಟಿರ್ಬೋದು. 120.97. ಈ ಅನುಕ ನಂಬರ್ ಮುಗೀತು. ಎರಡನೇ ಅನುಕ ನಂಬರ್ ಚಾಲು ಆಗ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಬೇಕು. ರಿವಿಷನ್ ವರ್ಕ್ ಇರ್ತದೆ ಮುಂದಿಂದು. ನೀವೆಲ್ಲ ಪ್ರತಿಯೊಂದು ಗಣಿತಗಳನ್ನು ಬಿಡಿಸ್ಬೇಕು ಮುಂದಿನ.